ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತದ ರಾಜಕೀಯ ನಕ್ಷೆಯಲ್ಲಿ ಇಂದು ಒಂದು ಭಾರಿ ದೊಡ್ಡ ಭೂಕಂಪವಾಗಿದೆ. 3 ದಶಕಗಳ ಕಾಲ ಕಮ್ಯುನಿಸ್ಟರ ಹಿಡಿತದಲ್ಲಿದ್ದಂತಹ, ಆನಂತರ 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿಯವರ ಟಿಎಂಸಿಯ ಅಹಂಕಾರದ ಆಡಳಿತದಲ್ಲಿದ್ದಂತಹ ಪಶ್ಚಿಮ ಬಂಗಾಳ ಇಂದು ಅಧಿಕೃತವಾಗಿ ಕೇಸರಿಮಯವಾಗಿದೆ. ಹೌದು, ಬಂಗಾಳದ ಜನತೆ ಇಂದು ಟಿಎಂಸಿಯ ಹೇಲಾ ಹೋಬೆ ಆಟವನ್ನ ಸಂಪೂರ್ಣವಾಗಿ ಮುಕ್ತಗೊಳಿಸಿದ್ದಾರೆ. ದಶಕಗಳ ಕಾಲ ಹೋರಾಟ, ನೂರಾರು ಕಾರ್ಯಕರ್ತರ ಬಲಿದಾನದ ನಂತರ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಬಿಜೆಪಿ ಇಂದು ಬಂಗಾಳದಲ್ಲಿ ಪೂರ್ಣ ಬಹುಮತದೊಂದಿಗೆ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಅಧಿಕಾರದ ಗದ್ದುಗೆಯನ್ನ ಏರಿದೆ. ದೇದಿಯ ಭವಾನಿಪುರ ಕೋಟೆ ಛಿದ್ರವಾಗಿದೆ. ಈ ಐತಿಹಾಸಿಕ ಗೆಲುವು ಕನ್ಫರ್ಮ್ ಆಗ್ತಾ ಇದ್ದಂತೆಯೇ ದೆಹಲಿಯ ಬಿಜೆಪಿ ಹೆಡ್ ಕ್ವಾರ್ಟರ್ಸ್ ನಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಲೈವ್ ಆಗಿ ಬಂದು ಇಡೀ ದೇಶವನ್ನ ಉದ್ದೇಶಿಸಿ ಒಂದು ಸ್ಫೋಟಕ ಭಾಷಣವನ್ನ ಮಾಡಿದ್ದಾರೆ. ಮೋದಿ ಅವರ ಭಾಷಣ ಕೇವಲ ಒಂದು ಗೆಲುವಿನ ಭಾಷಣವಾಗಿರಲಿಲ್ಲ, ಅದರಲ್ಲಿ ಬಂಗಾಳದ ಅಭಿವೃದ್ಧಿ ಮಾಡುವಂತಹ ಭರವಸೆ ಇತ್ತು. ಜೊತೆಗೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಾ ಅಕ್ರಮ ನುಸುಳುಕೋರರಿಗೆ ರೆಡ್ ಕಾರ್ಪೆಟ್ ಅನ್ನ ಹಾಕ್ತಾ ಇದ್ದಂತಹ ಮತ್ತು ತುಷ್ಟೀಕರಣದ ರಾಜಕಾರಣ ಮಾಡ್ತಾ ಇದ್ದವರಿಗೆ ಭಾರಿ ದೊಡ್ಡ ಅಕ್ಷರಶಃ ನಡುಕ ಹುಟ್ಟಿಸುವಂತಹ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಬಂಗಾಳದಲ್ಲಿ ಇರುವಂತಹ ಬಂಗಾಳಿ ಮುಸ್ಲಿಮರಿಗೆ, ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದ ಮಮತಾ ಬ್ಯಾನರ್ಜಿಗೆ ಖಡಕ್ ಆಗಿರುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟಕ್ಕೂ ಲೈವ್ ಗೆ ಬಂದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಡುಗಿದ್ದೇನು, ಬಂಗಾಳದಲ್ಲಿ ಇಷ್ಟು ದಿನ ನಡೀತಾ ಇದ್ದಂತಹ ಅಲ್ಪಸಂಖ್ಯಾತ ಓಲೈಕೆ ಮತ್ತು ಅಕ್ರಮ ನುಸುಳುಕೋರರ ಬಗ್ಗೆ ಮೋದಿ ಕೊಟ್ಟ ಡೇಂಜರಸ್ ವಾರ್ನಿಂಗ್ ಇಂಥದ್ದು. ಸಂದೇಶ್ ಖಾಲಿಯ ಮಹಿಳೆಯರಿಗೆ ಮೋದಿ ಕೊಟ್ಟ ಆಶ್ವಾಸನೆ ಏನು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಐತಿಹಾಸಿಕ ಭಾಷಣದ ಅಸಲಿ ಸಾರಾಂಶ ಮತ್ತು ಬಂಗಾಳದ ರಾಜಕೀಯದ ಮುಂದಿನ ದಿಕ್ಕಿನ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ಬಂಗಾಳದಲ್ಲಿ ಮಮತಾ ಸರ್ಕಾರವನ್ನ ಉರುಳಿಸಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದು ನಿಮ್ಗೆ ಖುಷಿ ಕೊಟ್ಟಿದೆ ಅಂತ ಅನ್ಸಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಮೋದಿ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಯಾವಾಗ ಬಂಗಾಳದಲ್ಲಿ ಬಿಜೆಪಿ ಮ್ಯಾಜಿಕ್ ನಂಬರ್ ದಾಟಿ ಸ್ಪಷ್ಟ ಬಹುಮತವನ್ನ ಪಡೆಯಿತು, ಆಗ ಇಡೀ ದೆಹಲಿಯ ಬಿಜೆಪಿ ಕಚೇರಿ ಕೇಸರಿ ಬಣ್ಣದಿಂದ ಜೈ ಶ್ರೀರಾಮ್ ಘೋಷಣೆಯಿಂದ ಮೊಳಗಿತ್ತು. ಆ ಸಂಭ್ರಮದ ನಡುವೆ ವೇದಿಕೆ ಮೇಲೆ ಎಂಟ್ರಿ ಕೊಟ್ಟರು ನೋಡಿ ಪ್ರಧಾನಿ ನರೇಂದ್ರ ಮೋದಿ. ಮೋದಿ ಅವರ ಮುಖದಲ್ಲಿ ಒಂದು ತರಹ ಅದ್ಭುತವಾದಂತಹ ತೇಜಸ್ಸು ಮತ್ತು ಖಡಕ್ ಆದಂತಹ ಕಾನ್ಫಿಡೆನ್ಸ್ ಎದ್ದು ಕಾಣಿಸ್ತಾ ಇತ್ತು. ನಮೋ ನಮೋ ಎನ್ನುವ ಘೋಷಣೆಗಳ ನಡುವೆ ಮೈಕ್ ಹಿಡಿದಂತಹ ಮೋದಿ ತಮ್ಮ ಭಾಷಣವನ್ನ ಶುರು ಮಾಡಿದ್ದೆ ರವೀಂದ್ರನಾಥ್ ಟ್ಯಾಗೋರ್ ಮತ್ತು ಸ್ವಾಮಿ ವಿವೇಕಾನಂದ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನ ನೆನೆಯುವ ಮೂಲಕ. ಬಂಗಾಳದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿ, ಎಂದು ನೀವು ಕೇವಲ ಒಂದು ಪಕ್ಷವನ್ನ ಗೆಲ್ಲಿಸಲಿಲ್ಲ, ಎಂದು ನೀವು ಪ್ರಜಾಪ್ರಭುತ್ವವನ್ನ ಗೆಲ್ಲಿಸಿದ್ದೀರಿ. ಗೂಂಡಾಗಿರಿ, ದಬ್ಬಾಳಿಕೆ ಮತ್ತು ಕಟ್ಟುಮಣಿ ಸಂಸ್ಕೃತಿಯ ವಿರುದ್ಧ ನೀವು ಕೊಟ್ಟಿರುವಂತಹ ಈ ಐತಿಹಾಸಿಕ ತೀರ್ಪಿಗೆ ಇಡೀ ದೇಶವೇ ತಲೆಬಾಗಿದೆ ಅಂತ ಮೋದಿ ಭಾಷಣದ ಪೀಠಿಗೆ ಹಾಕಿದ್ರು. ಸ್ನೇಹಿತರೆ, ಮೋದಿ ಅವರ ಭಾಷಣದ ಅತಿದೊಡ್ಡ ಹೈಲೈಟ್ ಶುರುವಾಗಿದ್ದೆ ಇಲ್ಲಿಂದ. ಬಂಗಾಳದಲ್ಲಿ ಇಷ್ಟು ವರ್ಷಗಳ ಕಾಲ ಟಿಎಂಸಿ ಸರ್ಕಾರ ಮಾಡ್ತಾ ಇದ್ದಂತಹ ಆ ಅಲ್ಪಸಂಖ್ಯಾತ ಓಲೈಕೆ ಮತ್ತು ಜಾತಿ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ರಾಜಕಾರಣದ ಬಗ್ಗೆ ಮೋದಿ ನೇರವಾದ ವಾಗ್ದಾಳಿಯನ್ನು ನಡೆಸ್ತಾರೆ. ಇಷ್ಟು ದಿನ ಬಂಗಾಳದಲ್ಲಿ ಕೇವಲ ತುಷ್ಟೀಕರಣದ ರಾಜಕಾರಣ ನಡೀತಾ ಇತ್ತು. ವೋಟ್ ಬ್ಯಾಂಕ್ ಆಗಿ ಒಂದು ವರ್ಗದ ಜನರನ್ನ ಮಾತ್ರ ಓಲೈಸುವ, ಅವರ ತಪ್ಪುಗಳನ್ನು ಮುಚ್ಚಿ ಹಾಕುವ ಕೆಲಸ ನಡೀತಾ ಇತ್ತು. ಆದ್ರೆ ಬಂಗಾಳದ ಜನತೆ ಇಂದು ಆ ವೋಟ್ ಬ್ಯಾಂಕ್ ರಾಜಕಾರಣವನ್ನ ಕಸದ ಬುಟ್ಟಿಗೆ ಎಸೆದಿದ್ದಾರೆ. ನನ್ನ ಮಂತ್ರ ಬಹಳ ಸ್ಪಷ್ಟವಾಗಿದೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ನಮ್ಮ ಸರ್ಕಾರದಲ್ಲಿ ಯಾವುದೇ ಧರ್ಮ ಜಾತಿಯ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರಿಗೂ ಅಭಿವೃದ್ಧಿಯ ಫಲಾಫಲಗಳು ಸಿಗಲಿವೆ. ಇಲ್ಲಿ ಹಿಂದೂಗಳಿಗೆ, ಮುಸ್ಲಿಮರಿಗೆ, ಪ್ರತಿಯೊಬ್ಬ ಪ್ರಾಮಾಣಿಕ ನಾಗರಿಕನಿಗೂ ಕೂಡ ಸಮಾನ ಹಕ್ಕುಗಳಿವೆ ಅಂತ ಮೋದಿ ಸ್ಪಷ್ಟಪಡಿಸಿದ್ರು. ಇದಾದ ಬಳಿಕ ಮೋದಿ ಕೊಟ್ಟ ಒಂದು ವಾರ್ನಿಂಗ್ ಬಂಗಾಳದ ಗಡಿಯಲ್ಲಿರುವಂತಹ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರು ಹಾಗೂ ರೋಹಿಂಗ್ಯಾ ಮುಸ್ಲಿಮರ ಎದೆ ಬಡಿತವನ್ನ ನಿಲ್ಲಿಸುವಂತಿತ್ತು. ಹಾಗಾದ್ರೆ ಮೋದಿ ಗುಡುಗಿದಾದ್ರು ಏನ್ ಗೊತ್ತಾ? ನನ್ನದೊಂದು ಎಚ್ಚರಿಕೆ ಇದೆ. ಈ ದೇಶದ ಮುಸ್ಲಿಮರಿಗೆ, ಅಲ್ಪಸಂಖ್ಯಾತರಿಗೆ ನಮ್ಮ ಸರ್ಕಾರದಿಂದ ಸಂಪೂರ್ಣ ರಕ್ಷಣೆ ಇದೆ. ಆದ್ರೆ ಓಲೈಕೆಯ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ಹೆಚ್ಚಿಸಿಕೊಳ್ಳುವಂತಹ ದುರಾಸೆಯಿಂದ ಗಡಿದಾಟಿ ಬರುವಂತಹ ಅಕ್ರಮ ನುಸುಳುಕೋರರಿಗೆ ಮತ್ತು ರೋಹಿಂಗ್ಯಾಗಳಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತಿಸ್ತಾ ಇದ್ದಾರಲ್ಲ, ಇನ್ ಮುಂದೆ ಆಟ ನಡೆಯೋದಿಲ್ಲ. ಬಂಗಾಳದ ಮುಗ್ಧ ಜನರ ಹಕ್ಕನ್ನ ಕಿತ್ತುಕೊಂಡು ಆ ಅಕ್ರಮ ವಲಸಿಗರಿಗೆ ಪಡಿತರ ಚೀಟಿ, ಆಧಾರ್ ಕಾರ್ಡ್ ಕೊಡಿಸ್ತಾ ಇರುವಂತಹ ಆ ದೇಶದ್ರೋಹಿ ವ್ಯವಸ್ಥೆಯನ್ನ ನಾವು ಬೇರು ಸಹಿತ ಕಿತ್ತು ಹಾಕ್ತೀವಿ ಅಂತ ಗುಡುಗಿದ್ರು. ಇದಷ್ಟೇ ಅಲ್ಲದೆ, ಯಾರು ಭಾರತದ ಪ್ರಜೆಗಳು, ಅವರು ಯಾವುದೇ ಧರ್ಮದವರಾಗಿರಲಿ, ಅವರು ಈ ದೇಶದ ಮಕ್ಕಳು. ಆದರೆ ಅಕ್ರಮವಾಗಿ ನುಸುಳಿರುವಂತಹ ಬಂಗಾಳದಲ್ಲಿ ಗಲಭೆಯನ್ನ ಸೃಷ್ಟಿಸ್ತಾ ಇರುವಂತಹ ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡುವ ದುಷ್ಕರ್ಮಿಗಳಿಗೆ ಇನ್ಮುಂದೆ ಉಳಿಗಾಲವಿಲ್ಲ. ಅವರ ಹೆಡೆಮುರಿ ಕಟ್ಟುವುದು ನಮ್ಮ ಸರ್ಕಾರದ ಮೊದಲ ಆದ್ಯತೆ. ಹೀಗಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಅಕ್ಷರಶಃ ಸಿಡಿಲಿನಂತೆ ಗುಡುಗಿದ್ದಾರೆ. ಮೋದಿ ಅವರ ಈ ಮಾತಿಗೆ ನೆರೆದಿದ್ದಂತಹ ಲಕ್ಷಾಂತರ ಜನ ಸುಳ್ಳೆ ಚಪ್ಪಾಳೆ ಮೂಲಕ ಜಯ ಘೋಷವನ್ನು ಮೊಳಗಿಸಿದ್ರು. ಇನ್ನು ಬಂಗಾಳದಲ್ಲಿ ಬಿಜೆಪಿ ಗೆಲ್ಲಲು ಅತಿ ದೊಡ್ಡ ಕಾರಣವಾಗಿದ್ದು ಸಂದೇಶ್ ಖಾಲಿಯ ಮಹಿಳೆಯರ ಆಕ್ರೋಶ. ಈ ಮಹಿಳೆಯರನ್ನ ಮೋದಿ ತಮ್ಮ ಭಾಷಣದಲ್ಲಿ ವಿಶೇಷವಾಗಿ ನೆನಪಿಸಿಕೊಂಡಿದ್ದಾರೆ. ನನ್ನ ಬಂಗಾಳದ ತಾಯಂದಿರೇ, ಸಂದೇಶ್ ಖಾಲಿಯಲ್ಲಿ ನಿಮ್ಮ ಮೇಲೆ
ಮೇಲೆ ನಡೆದಂತಹ ಭೀಕರ ದೌರ್ಜನ್ಯವನ್ನ ಇಡೀ ದೇಶ ನೋಡಿದೆ. ಆ ಗೂಂಡಾಗಳನ್ನ ರಕ್ಷಿಸಲು ಹಿಂದಿನ ಸರ್ಕಾರ ಹೇಗೆ ಪ್ರಯತ್ನಿಸ್ತಾ ಇತ್ತು ಎನ್ನುವುದನ್ನ ನಾವು ಮರ್ತಿಲ್ಲ ಎಂದು ನಾನು ನಿಮ್ಗೆ ಒಂದು ಮಾತನ್ನ ಕೊಡ್ತಾ ಇದ್ದೀನಿ. ಬಂಗಾಳದಲ್ಲಿ ಇನ್ಮುಂದೆ ಮಹಿಳೆಯರತ್ತ ಕಣ್ಣೆತ್ತಿ ನೋಡುವ ಯಾವುದೇ ಗೂಂಡಾ ಇರಲಿ, ಅವನು ಎಷ್ಟೇ ದೊಡ್ಡ ಪ್ರಭಾವಿ ನಾಯಕನಾಗಿರಲಿ, ಅವನಿಗೆ ಕಾನೂನಿನ ಪಾಠವನ್ನ ನಾವು ಕಲಿಸ್ತೀವಿ. ಬಂಗಾಳದಲ್ಲಿ ಗೂಂಡಾ ರಾಜ್ನ ಕಥೆ ಇಂದಿಗೆ ಕಂಪ್ಲೀಟ್ ಆಗಿ ಮುಗಿದು ಹೋಗಿದೆ ಅಂತ ಮೋದಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ತಮ್ಮ ಭಾಷಣದ ಕೊನೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂಗಾಳದ ಭವಿಷ್ಯದ ಬಗ್ಗೆ ಒಂದು ಅದ್ಭುತವಾದ ಬ್ಲೂ ಪ್ರಿಂಟ್ ಅನ್ನ ತೆಗೆದಿಟ್ಟಿದ್ದಾರೆ. ಸ್ವಾಮಿ ವಿವೇಕಾನಂದರು ಕಂಡಿದ್ದಂತಹ ಆ ಸೋನರ್ ಬಾಂಗ್ಲಾ ಅಂದ್ರೆ ಬಂಗಾರದ ಬಂಗಾಳ, ಅದನ್ನ ಕಟ್ಟುವ ಸಮಯ ಈಗ ಬಂದಿದೆ. ಬಂಗಾಳದ ಯುವಕರಿಗೆ ಉದ್ಯೋಗಕ್ಕಾಗಿ ಬೇರೆ ರಾಜ್ಯಗಳಿಗೆ ಹೋಗುವ ಪರಿಸ್ಥಿತಿ ಇನ್ಮುಂದೆ ಬರುವುದಿಲ್ಲ. ಐಟಿ-ಬಿಟಿ ಕೈಗಾರಿಕೆಗಳು ಮತ್ತು ವಿದೇಶಿ ಬಂಡವಾಳವನ್ನ ಬಂಗಾಳಕ್ಕೆ ತರುವುದು ನಮ್ಮ ಸಂಕಲ್ಪ. ಕಟ್ಟುಮಣಿ ಸಂಸ್ಕೃತಿಯನ್ನ ನಿರ್ಮೂಲನೆ ಮಾಡಿ ಭ್ರಷ್ಟಾಚಾರ ಮುಕ್ತ, ಅಭಿವೃದ್ಧಿ ಪರವಾದಂತಹ ಮತ್ತು ಪ್ರತಿಯೊಬ್ಬ ಪ್ರಾಮಾಣಿಕ ಪ್ರಜೆಗೂ ಕೂಡ ಸಮಾನ ಅವಕಾಶವಿರುವಂತಹ ನವ ಬಂಗಾಳವನ್ನ ನಾವು ನಿರ್ಮಿಸ್ತಾ ಇದ್ದೀವಿ ಅಂತ ಭರವಸೆ ನೀಡುವ ಮೂಲಕ ಮೋದಿ ತಮ್ಮ ಐತಿಹಾಸಿಕ ಭಾಷಣವನ್ನ ಮುಕ್ತಾಯಗೊಳಿಸಿದ್ರು. ಒಟ್ಟಾರೆಯಾಗಿ ಹೇಳುವುದಾದ್ರೆ ಮೋದಿ ಅವರ ಈ ವಿಕ್ಟರಿ ಸ್ಪೀಚ್ ಕೇವಲ ಒಂದು ರಾಜಕೀಯ ಭಾಷಣವಾಗಿ ಉಳಿದಿರಲಿಲ್ಲ. ಇದು ಇಡೀ ಬಂಗಾಳಕ್ಕೆ ಕೊಟ್ಟಂತಹ ಒಂದು ಭಾರಿ ದೊಡ್ಡ ಭರವಸೆ ಮತ್ತು ದೇಶದ್ರೋಹಿ ಶಕ್ತಿಗಳಿಗೆ ಕೊಟ್ಟಂತಹ ಒಂದು ಸ್ಟ್ರಾಂಗ್ ಮೆಸೇಜ್ ಆಗಿದೆ. ನಾವೆಲ್ಲರೂ ಒಂದೇ, ಅಭಿವೃದ್ಧಿ ಎಲ್ಲರಿಗೂ ಕೂಡ ಸೇರಿದ್ದು ಎನ್ನುವ ಸಂದೇಶದ ಜೊತೆಗೆ ಅಕ್ರಮ ನುಸುಳುಕೋರರು ಮತ್ತು ಧರ್ಮದ ಹೆಸರಿನಲ್ಲಿ ಗಲಭೆ ಮಾಡ್ತಾ ಇರೋರಿಗೆ ಕರುಣೆ ಇಲ್ಲದೆ ಮೋದಿ ಅವರು ಖಡಕ್ ಆಗಿರುವಂತಹ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಬಂಗಾಳದಲ್ಲಿ ಒಂದು ಹೊಸ ಶಿಸ್ತಿನ ಆಡಳಿತ ಶುರುವಾಗಲಿದೆ ಎನ್ನುವಂತಹ ಮುನ್ಸೂಚನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ನಾವು ಗಮನಿಸಬೇಕಾಗಿರೋ ಮತ್ತೊಂದು ಅಂಶ ಏನಂದ್ರೆ, ಬಂಗಾಳದಲ್ಲಿ ಈಗಾಗಲೇ 90 ಲಕ್ಷಕ್ಕೂ ಹೆಚ್ಚು ವೋಟರ್ ಐಡಿಗಳನ್ನ ಬ್ಲಾಕ್ ಮಾಡಲಾಗಿದೆ. ಅವರೆಲ್ಲರೂ ಕೂಡ ನೆರೆಯ ಬಾಂಗ್ಲಾದೇಶದಿಂದ ಬಂದಂತಹ ನುಸುಳುಕೋರರು ಅಂತ ಬಿಜೆಪಿ ಸ್ಟ್ರಾಂಗ್ ಆಗಿ ಹೇಳ್ತಾ ಇತ್ತು. ಆದ್ರೆ ಈಗ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಬಂದಿದ್ದರಿಂದ ಈಗ ಪ್ರತಿಯೊಬ್ಬರ ಜನ್ಮವನ್ನ ಜಾಳಾಡುವ ಕೆಲಸ ಶುರುವಾಗುತ್ತೆ. ಅಲ್ಲಿ ಬಾಂಗ್ಲಾದಿಂದ ಬಂದಂತಹ ರೋಹಿಂಗ್ಯಾ ಮುಸ್ಲಿಮರಾಗಿರಬಹುದು, ನುಸುಳುಕೋರರಾಗಿರಬಹುದು, ಅವರೆಲ್ಲರನ್ನ ಅರೆಸ್ಟ್ ಮಾಡಬಹುದು ಅಥವಾ ಅಲ್ಲಿಂದ ಒದ್ದು ಹೊರ ಹಾಕಬಹುದು. ಈಗ ಬಿಜೆಪಿಯಲ್ಲಿ ಅಧಿಕಾರದಲ್ಲಿರೋದ್ರಿಂದ ಬುಲ್ಡೋಸರ್ ಆರ್ಭಟ ಕೂಡ ಶುರುವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾಕಂದ್ರೆ ಉತ್ತರ ಪ್ರದೇಶ ಕೂಡ ಇದೇ ರೀತಿಯಾಗಿ ಗೂಂಡಾ ರಾಜ್ಯವಾಗಿತ್ತು. ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ಯೋಗಿ ಆದಿತ್ಯನಾಥ್ ಅವರು ಅಧಿಕಾರವನ್ನು ವಹಿಸಿಕೊಳ್ತಾರಲ್ಲ, ಅಂದಿನಿಂದ ಶುರುವಾಯಿತು ನೋಡಿ ಅಲ್ಲಿ ಗೂಂಡಾಗಳಿಗೆ ನಡುಕ. ಬುಲ್ಡೋಸರ್ ಆಕ್ಷನ್, ಎನ್ಕೌಂಟರ್ ಹೀಗೆ ಅತ್ಯಂತ ಕಠಿಣವಾದ ಕಾನೂನುಗಳನ್ನ ಜಾರಿಗೆ ತರ್ತಾರೆ. ಅದರಿಂದ ಉತ್ತರ ಪ್ರದೇಶ ಈಗ ಸಂಪೂರ್ಣವಾಗಿ ಬದಲಾಗಿದೆ. ಇದೀಗ ಅದೇ ಮಾದರಿಯನ್ನ ಪಶ್ಚಿಮ ಬಂಗಾಳದಲ್ಲಿ ತರಬೇಕು ಅಂತ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ. ಈಗ ಸದ್ಯ ಬಿಜೆಪಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದೆ. ಆದ್ರೆ ಸಿಎಂ ಅಧಿಕೃತವಾಗಿ ಘೋಷಣೆಯಾದ ನಂತರ ಅಸಲಿ ಪಿಕ್ಚರ್ ಶುರುವಾಗುತ್ತೆ. ಸೊ ನಿಮ್ಗೇನನ್ಸುತ್ತೆ, ಬಂಗಾಳದಲ್ಲಿ ಇಷ್ಟು ದಿನ ನಡೀತಾ ಇದ್ದಂತಹ ವೋಟ್ ಬ್ಯಾಂಕ್ ರಾಜಕಾರಣ ಮತ್ತು ಅಕ್ರಮ ನುಸುಳುಕೋರರಿಗೆ ಮೋದಿ ಅವರು ಕೊಟ್ಟ ಖಡಕ್ ವಾರ್ನಿಂಗ್ 100% ಸರಿಯಾಗಿದೆ ಅಂತ ನಿಮ್ಗನ್ಸುತ್ತಾ? ಧರ್ಮದ ಹೆಸರಿನಲ್ಲಿ ಓಲೈಕೆ ಮಾಡ್ತಾ ಇದ್ದ ಟಿಎಂಸಿ ಸರ್ಕಾರಕ್ಕೆ ಬಂಗಾಳದ ಜನತೆ ಈ ಮೂಲಕ ಸರಿಯಾದ ಪಾಠ ಕಲಿಸಿದ್ದಾರೆ ಎನ್ನುವ ಮಾತಿಗೆ ನಿಮ್ಮ ಬೆಂಬಲ ಇದೆಯಾ? ಬಿಜೆಪಿಯ ಆಡಳಿತದಲ್ಲಿ ಮುಂದಿನ 5 ವರ್ಷಗಳಲ್ಲಿ ಬಂಗಾಳ ನಿಜವಾಗಿಯೂ ಒಂದು ಅಭಿವೃದ್ಧಿ ಹೊಂದಿದ ಸೋನರ್ ಬಾಂಗ್ಲಾ ಆಗಿ ಬದಲಾಗುತ್ತೆ ಅಂತ ನಿಮ್ಗನ್ಸುತ್ತಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚಿಸೋಣ. ಮೋದಿ ಅವರ ಐತಿಹಾಸಿಕ ಲೈವ್ ಭಾಷಣದ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬರಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಜಕೀಯದ ಕ್ಷಣದ ಅಪ್ಡೇಟ್ಸ್ ಗಳು, ಎಲೆಕ್ಷನ್ ರಿಸಲ್ಟ್ ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನಲ್ ನಲ್ಲಿ ಈಗಾಗಲೇ ಇಂತಹ ಅನೇಕ ವಿಡಿಯೋಗಳನ್ನ ಹಾಕಿದ್ದೀವಿ, ಅದನ್ನು ಕೂಡ ನೀವು ಹೋಗಿ ನೋಡಬಹುದು. ಮತ್ತೊಂದು ಸ್ಫೋಟಕ ಬ್ರೇಕಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ಸತ್ಯದ ಪರಾನಿಲ್ಲೇ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.